ರಾಜೀನಾಮೆ ಕೊಡ್ತಾ ಇದ್ದಂತೆ ರಾಜಣ್ಣ ಎಲ್ಲಿ ಹೋದ್ರು ಅಂತ ಹೇಳಿ ಹುಡುಕಾಡಿದಾಗ ರಾಜಣ್ಣ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಪಾಪ ಸದನಕ್ಕೂ ಬಾರದೆ ಮೌನಕ್ಕೆ ಶರಣಾಗಿದ್ದಾರೆ ರಾಜಣ್ಣ. ಇದನ್ನು ಅರಗಿಸಿಕೊಳ್ಳೋದಕ್ಕೆ ಒಂದು ತಿಂಗಳಾದರೂ ಬೇಕು ಅವರಿಗೆ. ಅಂದರೆ ಆ ಕೋಪ ಹೋಗಲ್ಲ, ಅಸಮಾಧಾನ ಅಂತೂ ಹೋಗಲ್ಲ ಸದ್ಯಕ್ಕೆ. ಆದರೆ ಇದನ್ನು ಅರಗಿಸಿಕೊಳ್ಳೋದಕ್ಕೆ ಸ್ವಲ್ಪ ಅಂತೂ ಸಮಯ ತೆಗೆದುಕೊಳ್ತಾರೆ. ಈಗ ಅಧಿವೇಶನ ಬೇರೆ ಆರಂಭ ಆಗಿದೆ. ನಿನ್ನೆ ಮೊದಲನೇ ದಿನ, ನಿನ್ನೆನೇ ಹಿಂಗಾಗೋಗ್ಬಿಡ್ತು. ಇನ್ನು ಅಧಿವೇಶನಕ್ಕೆ ಅವರು ಹಾಜರಾಗ್ತಾರೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಆಪ್ತರಿಗಷ್ಟೇ ಕರೆ ಮಾಡಿ ಮಾತನಾಡಿದಾರಂತೆ. ಬೆಳಗ್ಗೆಯಿಂದ ಮಾಧ್ಯಮದವರಿಗೂ ಪ್ರತಿಕ್ರಿಯೆ ನೀಡದೆ ಸೈಲೆಂಟ್ ಆಗಿದ್ದಾರೆ ರಾಜಣ್ಣ. ಅಧಿವೇಶನಕ್ಕೂ ಆಗಮಿಸದೆ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ ರಾಜಣ್ಣ. ಸುಮ್ಮನೆ ಅಲ್ಲ, ಸಂಪುಟದಿಂದ ಕಿಕ್ಔಟ್ ಆಗಿರೋದು, ಕಿತ್ತು ಬಿಸಾಕಿರೋದು ಅನ್ನೋ ಒಂದು ವರ್ಡ್ ಇದೆ. ಹಂಗಾಗಿದೆ ಈಗ ರಾಜಣ್ಣ ಅವ್ರದ್ದು. ಕಿತ್ತು ಬಿಸಾಕಿದಾರಂತೆ ಸಂಪುಟದಿಂದ. ಎಂಥ ದೊಡ್ಡ ಅವಮಾನ ನೋಡಿ. ಕಾಂಗ್ರೆಸ್ ಪಕ್ಷಕ್ಕೆ ಅವರು ಕೂಡ ಬಹಳಷ್ಟು ತ್ಯಾಗ ಮಾಡಿದ್ದಾರೆ, ಬಹಳಷ್ಟು ಕೆಲಸ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀವಿ KN ರಾಜಣ್ಣ ಅವರ ಕಥೆನ. KN ರಾಜಣ್ಣ ನಿನ್ನೆ ಲಾಸ್ಟ್ CM ಮನೆಯಲ್ಲೇ ಕಂಡಿದ್ದು. ಅದಾದ ನಂತರ ಎಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ. ಇವತ್ತು ಬೆಳಗ್ಗೆಯಿಂದ ನಾವು ಪ್ರಯತ್ನ ಪಡ್ತಾ ಇದ್ದೀವಿ, ಯಾರಿಗೂ ಕೂಡ ಕಾಣಿಸಿಲ್ಲ. ಯಾರ ಜೊತೆಗೂ ಕೂಡ ಮಾತಾಡ್ತಾ ಇಲ್ಲ. ಅವ್ರ ಫೋನ್ ಆಫ್ ಇದೆ. ಜೊತೆಗೆ ಅವರ ಅತ್ಯಾಪ್ತರ ಜೊತೆಗೆ ಮಾತ್ರ ಅವರು ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಇದೆ. ನಿನ್ನೆ CM ಅಂತೂ ಐ ಆಮ್ ಹೆಲ್ಪ್ಲೆಸ್ ಅಂತ ಹೇಳ್ಬಿಟ್ಟಿದ್ದಾರೆ KN ರಾಜಣ್ಣ ಅವರಿಗೆ. ಏನೂ ಮಾಡೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ, ಯಾಕೆ ಹೀಗೆ ಮಾತಾಡ್ದೆ ನೀನು, ಮಾತಾಡಬಾರ್ದಾಗಿತ್ತಪ್ಪ ಅಂತೆಲ್ಲ ಮಾತಾಡಿದಾರಂತೆ ಮುಖ್ಯಮಂತ್ರಿಗಳು. ಅಂದರೆ ರಾಹುಲ್ ಗಾಂಧಿ ವಿಚಾರ ಅಲ್ವಾ ಇದು. ಸೊ ಏನೂ ಮಾಡೋಕ್ಕಾಗಲ್ಲ.